ಭುವನ ಸಾವಿಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಸಲಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿದೆ. ಆದರೆ ಜಿಲ್ಲಾಡಳಿತದ ಒತ್ತಡ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರತಿಭಟನೆಗಳು ನಡೀತಾ ಇದೆ. ಭುವನ ಸಾವಿಗೆ ಆ ವಿಶೇಷ ಅಭಿಯಾನ ಕಾರಣವಾಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. SIR ಪ್ರಕ್ರಿಯೆಯ ವಿಶೇಷ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಹೆಜ್ಜೆಯನ್ನ ಇಟ್ಟಿದ್ರು. ಅದಷ್ಟೇ ಅಲ್ಲ, ಜುಲೈ 3ರ ಸಂಜೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಈ ಮೃತ ಭುವನ ಭಾಗಿಯಾಗಿದ್ರು. ಜೊತೆಗೆ ವಿಇಒಗಳು ಕೂಡ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಮತದಾರರನ್ನ ಈ ಸಭೆಯಲ್ಲಿ ಅಂದರೆ ಟಾರ್ಗೆಟ್ ಮಾಡಲಾಗಿತ್ತು. ಅವರ ವಿಚಾರಗಳಾಗಿರ್ಬೋದು, ಅವರ ಮಾಹಿತಿಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಭೆಯಲ್ಲಿ ಮಾತುಕತೆಗಳು, ಚರ್ಚೆಗಳು ಕೂಡ ಆಗಿದ್ವು. ವಿಶೇಷ ಅಭಿಯಾನ ಮೂಲಕ ಸರ್ವೆಗೆ ಮುಂದಾಗಿದ್ರು DC ಶೋಭಾ. ಜುಲೈ 3ರಂದು ಸಂಜೆ ಸಭೆ ನಡೆಯುತ್ತೆ. 4ರ ಬೆಳಗ್ಗೆ ಅಪಘಾತ ಆಗಿರೋದು. ಹಾಗಾದ್ರೆ ಒತ್ತಡ ಹಾಕಿದ್ರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ SIR ಆಕ್ಟಿವಿಟೀಸ್ ಅನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಮತದಾರರು ಮನೆಗೆ ಕೂಡ BLOಗಳು ಬಂದು ಎನ್ಯೂಮರೇಷನ್ ಫಾರ್ಮ್ಸ್ ಅನ್ನು ಕೊಡ್ತಾರೆ. ಈ ಒಂದು ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿ ನಾವು ಒಂದು ಆಂದೋಲನ ರೀತಿಯಲ್ಲಿ ಪ್ರತಿಯೊಬ್ಬರು ಮನೆ ಕೂಡ BLOಗಳು ಬರಬೇಕು, ಎನ್ಯೂಮರೇಷನ್ ಫಾರ್ಮ್ಸ್ ಅನ್ನು ತರಬೇಕು ಅಂತ ನಾವು ಡೈರೆಕ್ಷನ್ಸ್ ಅನ್ನು ಕಟ್ಟುನಿಟ್ಟಾಗಿ ಕೊಟ್ಟಿದ್ದೀವಿ. ಬಿಕಾಸ್ ತುಮಕೂರಿಂದ ಸುಮಾರು ಜನ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತೀರಾ. ಸೊ ನಿಮ್ಗೆ ಒಂದು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಂಡೇ ನಾವು ಒಂದು ವಿಶೇಷ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮತದಾರರು ಕೂಡ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಇವಾಗ ತಾನೇ ಕೇಳಿಸ್ಕೊಂಡ್ವಿ. ಬೆಂಗಳೂರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಆ ಮತದಾರರನ್ನ ಟಾರ್ಗೆಟ್ ಮಾಡಬೇಕು, ಅವರ ಮಾಹಿತಿಯನ್ನ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದರ ಜೊತೆಯಲ್ಲಿ SIR ಪ್ರಕ್ರಿಯೆ ಏನಿದೆ ಅದನ್ನು ತ್ವರಿತವಾಗಿ ಮುಗಿಸ್ಬೇಕು, ಇಂತಿಷ್ಟು ಸಮಯದ ಕಾಲಮಿತಿಯೊಳಗಡೆ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತಾಡಿರೋದನ್ನ ಗಮನಿಸಿದ್ವಿ. ವಿಶೇಷ ಅಭಿಯಾನ ಮಾಡೋದಕ್ಕೆ ಮುಂದಾಗಿದ್ರು DC. ತ್ವರಿತವಾಗಿ SIR ಮುಗಿಸೋದಕ್ಕೆ ಹಾಗಾದ್ರೆ ಜಿಲ್ಲಾಧಿಕಾರಿ ಒತ್ತಡ ಹಾಕಿದ್ರಾ ಅನ್ನೋ ಪ್ರಶ್ನೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ರಿಂದ ನಿರಂತರವಾಗಿ ಒತ್ತಡ ಹೇರಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಹಶೀಲ್ದಾರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರು. ನಿರಂತರವಾಗಿ ಮೆಸೇಜ್ ಮಾಡಿ ಒತ್ತಡ ಹಾಕಿದ್ರಂತೆ ಈ ಜಿಲ್ಲಾಧಿಕಾರಿ ಅನ್ನುವಂಥ ಆರೋಪ. ಬೆಳಗ್ಗೆ 7:19ಕ್ಕೆ ನೀವು ಈ BLOಗಳು ಫೀಲ್ಡ್ನಲ್ಲಿ ಇರ್ತೀರಾ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಒಂದು ಮೆಸೇಜನ್ನ ಪದೇ ಪದೇ ಈ ಗ್ರೂಪ್ಗಳಲ್ಲಿ ಹಾಕಲಾಗ್ತಾ ಇತ್ತು. ಅಂದರೆ ಒತ್ತಡವನ್ನು ಹೇರಿ ಇಂತಿಷ್ಟು ಟೈಮ್ನಲ್ಲಿ ನೀವು ಇರ್ತೀರಾ ಅನ್ನೋ ವಿಶ್ವಾಸ ಇದೆ. ತ್ವರಿತವಾಗಿ SIR ಪ್ರಾಸೆಸ್ಸನ್ನು ಮುಗಿಸ್ಬೇಕು. ಯಾರೆಲ್ಲ ಹೊರಗಡೆ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ ಅವರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು, ಉತ್ತಮ ಫಲಿತಾಂಶ ಸಿಗಬೇಕು. ಇದೆಲ್ಲ ಒತ್ತಡಗಳನ್ನು ಇವ್ರ ಮೇಲೆ ಹಾಕಲಾಗಿತ್ತು ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ತಡರಾತ್ರಿಯವರೆಗೂ ಕೂಡ ಟೈಮಿಂಗ್ಸ್ ಗಮನಿಸ್ತಾ ಇದ್ದಾರೆ. ತಡರಾತ್ರಿಯವರೆಗೂ ಕೂಡ ವಿಡಿಯೋ ಕಾಲ್ನಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು DC ಅನ್ನುವಂಥ ವಿಚಾರ ಇದೆ. ಹಾಗಾದರೆ ಒತ್ತಡ ಸಾವಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಈಗ ಒಂದಷ್ಟು ಮಾತಾಡಿರುವಂಥದ್ದು ಅಥವಾ ಮೆಸೇಜ್ ಮೂಲಕ ಒತ್ತಡವನ್ನು ಹಾಕಿರುವಂಥದ್ದು ಇದೆಲ್ಲವೂ ಕೂಡ ಸಾವಿಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ. ಪ್ರತಿಭಟನೆ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಅವರ ಮನವೊಲಿಕೆ ಹೇಗೆ ಸಾವಿಗೆ, ಹಾಗಾದರೆ ಅಸಲಿ ಕಾರಣ ಏನು ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಇದೇ ಒಂದು ವಾದವನ್ನು ಕೂಡ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮಗೆ ಒಂದು ಹಿರಿಯ ಅಧಿಕಾರಿಗಳ ಒಂದು ಕಿರುಕುಳವೇ ಈ ಒಂದು ಘಟನೆಗೆ ಕಾರಣ, ಪ್ರಮುಖ ಕಾರಣ ಅಂತ ಹೇಳಿ ಅವರು ಒಂದು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನೇ ಖಂಡಿಸಿ ನಿನ್ನೆ ಮಧ್ಯಾಹ್ನದಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈಗ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವಾಗಲೂ ಕೂಡ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಮಾಡ್ತಾರೆ, ಅಂದ್ರೆ ಶುಕ್ರವಾರ ರಾತ್ರಿ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಒಂದು ವಿಶೇಷ ಅಭಿಯಾನವನ್ನು ಕೂಡ ಹಮ್ಮಿಕೋಬೇಕು. ಅಂದ್ರೆ ಇವತ್ತು ಶನಿವಾರ ಮತ್ತೆ ಭಾನುವಾರ ಇರೋದ್ರಿಂದ ಆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮತದಾರರನ್ನ ಅವ್ರನ್ನು ಕೂಡ ಟಾರ್ಗೆಟ್ ಮಾಡಿ ಅವರ ಎಲ್ಲ ಒಂದು ಕೆಲಸಗಳನ್ನು ಮುಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಕಿರಿಯ ಅಧಿಕಾರಿಗಳಿಗೆ ಒಂದು ಸಿಬ್ಬಂದಿಗಳಿಗೆ ಟಾರ್ಗೆಟ್ ಅನ್ನು ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ಬೆಳಗ್ಗೆ 6ರಿಂದ 6:30ಕ್ಕೆ ಅಲ್ಲಿ ಸ್ಪಾಟ್ಗೆ ಹೋಗಿ ಮನೆಗೆ ಹೋಗಿ ತೆರಳಿ ನೀವು ಕೆಲಸವನ್ನು ಶುರು ಮಾಡಬೇಕು ಅಂತೇಳಿ ಟಾರ್ಗೆಟ್ ಅನ್ನು ಕೂಡ ಕೊಡ್ತಾರೆ. ಅದರ ಸೂಚನೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ತಹಸೀಲ್ದಾರ್ ಇದ್ದಾರೆ, ಅವರು ಕೂಡ ಒಂದು ಗ್ರೂಪ್ಗೆ ಮೆಸೇಜ್ ಅನ್ನು ಕೂಡ ಹಾಕ್ತಾರೆ. ವಾಯ್ಸ್ ಮೆಸೇಜ್ ಅನ್ನ ಎಲ್ಲರೂ ಕೂಡ 6 ಗಂಟೆಗೆ
ಮನೆ ಮನೆಗೆ ಹೋಗ್ಬೇಕು. ಮತ್ತೆ 7:30ಕ್ಕೆ ಏನು ಹಿರಿಯ ಅಧಿಕಾರಿಗಳು ಅವರು ಕೂಡ ಸ್ಪಾಟ್ ವಿಸಿಟ್ ಅನ್ನು ಕೂಡ ಮಾಡ್ತಾರೆ. ಹಾಗಾಗಿ ಯಾರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತವ್ರ ವಿರುದ್ಧ ಏನು ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ ಅಂತೇಳಿ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಒತ್ತಡದಿಂದ ಸಿಬ್ಬಂದಿಗಳು ಕೂಡ ಕೆಲಸಕ್ಕೆ ಹೋಗಿರುವಂತದ್ದು. ಇದರಿಂದಲೇ ನಿನ್ನೆ ಹೋಗುವಂತ ಒಂದು ಸಂದರ್ಭದಲ್ಲಿ ಭುವನಾಗೆ ಅಪಘಾತ ಆಗಿದೆ ಅಂತ ಹೇಳಿ ಈಗ ಕಂದಾಯ ನೌಕರರು ಒಂದು ಆರೋಪನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಿರಿಯ ಅಧಿಕಾರಿಗಳ ಕಿರುಕುಳವನ್ನು ನಮಗೆ ತಪ್ಪಿಸಬೇಕು, ನಮಗೆ ಇಂತಿಷ್ಟು ಸಮಯದಲ್ಲಿ ನಮಗೆ ಕೆಲಸವನ್ನು ಕೂಡ ನಿಗದಿ ಮಾಡಿ ಆ ಸಮಯದಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಈಗ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಮತ್ತೆ ಯಾರು ಇದರಲ್ಲಿ ಹಿರಿಯ ಅಧಿಕಾರಿಗಳಂದ್ರೆ ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾರು ಇದರಲ್ಲಿ ಒಂದು ತಪ್ಪಿಸುತ್ತಿರೋ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು. ಮತ್ತೆ ಪ್ರತಿಭಟನಾ ಸ್ಥಳಕ್ಕೆ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರಲೇಬೇಕು ಅಂತೇಳಿ ಪಟ್ಟನ್ನು ಕೂಡ ಪ್ರತಿಭಟನಾಕಾರರು ಹಿಡಿದಿರ್ತಕ್ಕಂಥದ್ದು. Okay. ಅಶ್ವಿನಿ. ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.